ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದರು ಲೈಬ್ರರಿದು. ಸೊ ಇವಾಗೆಲ್ಲ ಕೆಲವೊಂದು ಸ್ಕೂಲ್ಗಳೆಲ್ಲ ಕೊಡ್ತಾರೆ ಅಲ್ವಾ ಮಾಡೆಲ್ ಮಾಡಲಿಕ್ಕೆ. ಸೊ ಇವತ್ತು ನಮಗೆ ಲೈಬ್ರರಿದು ಮಾಡೆಲ್ ಮಾಡೋದಕ್ಕೆ ಕೊಟ್ಟಿದ್ದರು. ಸೊ ಅದು ನಾನು ಯಾವ ರೀತಿ ಐಡಿಯಾ ಯೂಸ್ ಮಾಡಿ ಸಿಂಪಲ್ಲಾಗಿ ಹೆಂಗೆ ಎಷ್ಟು ಸಾಧ್ಯನೋ ಅಷ್ಟು ತುಂಬ ರಿಸ್ಕ್ ತಗೊಳ್ದಂಗೆ ಸಿಂಪಲ್ಲಾಗಿ ಹೆಂಗೆ ಮಾಡಿದೆ ಅಂತ ಇವತ್ತಿನ ವೀಡಿಯೋಲಿ ನಿಮಗೂ ಕೂಡ ತಿಳಿಸೋಣ. ಯಾರಿಗಾದ್ರೂ ನೀವು ಕೂಡ ಮಾಡೆಲ್ಗಳಿಗೆ ನಮ್ಮ ಕಾಲದಲ್ಲಿ ನಾವು ಮಾಡ್ದಲೇ ಇರ್ಬೋದು, ಬಟ್ ಇತ್ತೀಚೆಗೆ ಸ್ಕೂಲ್ಗಳಲ್ಲಿ ಎಲ್ಲ ಮಾಡೆಲ್ ಮಾಡೋದಾಗಿರ್ಬೋದು, ಎಕ್ಸ್ಪೆರಿಮೆಂಟ್ಸ್ಗಳೆಲ್ಲ ಸೊ ಮಾಡಿಸ್ತಾ ಇರ್ತಾರೆ. ಸೊ ಲೈಬ್ರರಿ ಮಾಡೆಲ್ ಮಾಡಿದೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋಲಿ ತಿಳಿಸೋಣ ಅಂತ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇರೋರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಹಾಗಿದ್ರೆ ನಾನು ಯಾವ ರೀತಿ ಮಾಡೆಲ್ನ ಮಾಡಿದೆ ಅಂತ ನೋಡೋಣ ಬನ್ನಿ. ಮೊದಲು ನೀವೀಗ ನಮ್ಮದು ಮಾಡೆಲ್ ಲೈಬ್ರರಿದು ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಲೈಬ್ರರಿ ಥರ ಪಕ್ಕ ಫೀಲ್ ಆಗ್ತಾಯಿತ್ತು ನನಗಂತೂ ಆ ಫೀಲ್ ಆಗ್ತಾಯಿದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಏನು ಅಂತ ನೀವು ನಿಮ್ಮ ಕಾಮೆಂಟ್ನ ಮಾಡಿ ತಿಳಿಸಿ. ಸೊ ತುಂಬ ಬ್ಯೂಟಿಫುಲ್ಲಾಗಿತ್ತು, ತುಂಬ ಕಲರ್ಫುಲ್ಲಾಗಿ ಅನಿಸ್ತಾ ಇತ್ತು ನಮ್ಮ ಲೈಬ್ರರಿ. ಇದಕ್ಕೆ ನನ್ನ ಹಸ್ಬೆಂಡ್ ಎಫರ್ಟು ತುಂಬಾ ಇದೆ ಅಂತಲೇ ಹೇಳ್ಬೋದು. ನಂದು ಐಡಿಯಾಸ್ ಕೆಲವೊಂದು ಕೊಟ್ಟರೆ, ಕೆಲವೊಂದು ಐಡಿಯಾಸ್ ಮತ್ತು ಎಫರ್ಟ್ಸು ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಅದಕ್ಕೆ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಬಂತು ಮಾಡೆಲ್ ಅಂತಲೇ ಹೇಳ್ಬೋದು. ನಮ್ಮನೆಗೆ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದರು ನಮ್ಮ ಅಕ್ಕ. ಸೊ ಆ ಬಾಕ್ಸ್ನ ನಾನು ಎತ್ತಿಟ್ಕೊಂಡಿದ್ದೆ ಒಂಥರ ಚೆನ್ನಾಗಿದೆ ಅಂತ. ಬಟ್ ನನಗೆ ಈಗ ಲೈಬ್ರರಿ ಕಾನ್ಸೆಪ್ಟ್ ಫಸ್ಟ್ ಬಂದಿರಲಿಲ್ಲ. ಬಾಕ್ಸ್ ಎಂತಕ್ಕಾದರೂ ಇರಲಿ ಅಂತ ಎತ್ತಿಟ್ಕೊಂಡಿದ್ದೆ. ಸೇಮ್ ಟೈಮು ಸ್ವಲ್ಪ ದಿನಗಳಾದಮೇಲೆ ನಮಗೆ ಲೈಬ್ರರಿ ಮಾಡೋದಕ್ಕೆ ಸ್ಕೂಲಿಂದ ಪ್ರಾಜೆಕ್ಟ್ ಕೊಟ್ಟಾಗ, ಓಕೆ ಈ ಬಾಕ್ಸ್ ಇದೆಯಲ್ಲ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಸ್ಟು ಐಡಿಯಾ ಮಾಡ್ಕೊಂಡ್ವಿ. ಅದು ಸ್ವಲ್ಪ ಆಯಿಲೆಲ್ಲ ಆಗಿತ್ತಲ್ಲ, ಆ ಬಾಕ್ಸ್ಗೆ ಸ್ವಲ್ಪ ಎಲ್ಲೋ ಶೀಟ್ನ ಫಸ್ಟು ಮಾಡಿ ನೀಟಾಗಿ ಆ ಶೇಪ್ಗೆ ಕಟ್ ಮಾಡಿ ಸ್ಟಿಕ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಬಾಕ್ಸ್ ಇತ್ತಲ್ಲ ಅದನ್ನು ಈ ರೀತಿ ಮಾಡಿಕೊಂಡ್ರೆ ಒಂದು ಸೊ ಬುಕ್ಸ್ ಇಟ್ಕೊಳ್ಳೋದಕ್ಕೆ ರ್ಯಾಕ್ಸ್ ಬೇಕಾಗುತ್ತಲ್ಲ, ಸೊ ಅದ್ರಲ್ಲಿ ಮಾಡ್ಕೊಳ್ಳೋಣ. ಹಾಗೆ ನಾವು ಥರ್ಮಾಕೋಲ್ ಶೀಟ್ನ ಕೂಡ ಯೂಸ್ ಮಾಡ್ಕೊತಾ ಇದ್ದೀವಿ, ಕಲರ್ ಶೀಟ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಯಾಕಂತ ಅಂದರೆ ಆ ಥರ್ಮಾಕೋಲ್ನ ಚಿಕ್ಕದಾಗಿ ಬುಕ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಕಲರ್ ಶೀಟ್ನ ಅಂಟಿಸಿದ್ರೆ ಇದು ಲುಕ್ಕು ಬುಕ್ಸ್ ಥರ ಕಾಣಿಸುತ್ತೆ ಅಂದ್ಬಿಟ್ಟು ನಮ್ಮದು ಐಡಿಯಾ ಆಗಿತ್ತು. ಹಾಗೆ ನಾವು ರ್ಯಾಕ್ಗೆ ಒಂದು ಶೀಟ್ನ ಕಟ್ ಮಾಡಿ ಅರ್ಧನ ಶೀಟ್ನ ಕೂಡ ನಾವು ಸ್ಟಿಕ್ ಮಾಡಿದ್ದೀವಿ. ಯಾಕಂತಂದರೆ ರ್ಯಾಕು ಏನು ಕಾಣಿಸ್ಲಿ ಅಂದ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ದೀವಿ. ಹಾಗೆ ಒಂದು ಬಾಕ್ಸ್ ಇರುತ್ತಲ್ಲ, ವೇಸ್ಟ್ ಬಾಕ್ಸ್ ಬರುತ್ತಲ್ಲ, ನಾವೇನಾದ್ರು ಆರ್ಡ್ರ್ ಮಾಡಿದಾಗ ಬರುತ್ತಲ್ಲ, ಆ ಬಾಕ್ಸ್ದನ್ನೇ ನಾವು ಟೇಬಲ್ ಮಾಡಲಿಕ್ಕೂ ಕೂಡ ಕಟ್ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಕಟ್ ಮಾಡ್ಕೊತಿದ್ದೀವಿ ಅಂತ. ಹಾಗೆ ಚೇರ್ ಮಾಡೋದಕ್ಕೂ ಅಷ್ಟೇ ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡಿ ಚೇರು ಮತ್ತು ಟೇಬಲ್ ಎರಡನ್ನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಅದು ಸ್ಪೇಸು ನಮಗೆ ಇಷ್ಟೇ ಬೇಕು ಅಂತ ಹೇಳಿದರು, ತುಂಬ ದೊಡ್ಡದು ಮಾಡೆಲ್ ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಎಷ್ಟು ಮಾಡೆಲ್ ಬೇಕೋ ಅಷ್ಟು ಚಿಕ್ಕದಾಗೇ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೀವಿ. ಸೊ 2 ಚೇರು, 1 ಟೇಬಲ್ ಮಾಡಿ ಹಾಗೆ ಪಕ್ಕ ರ್ಯಾಕ್ ಮಾಡಿದ್ದೀವಿ, ಬುಕ್ಸ್ಗಳನ್ನ ಇಡೋ ಥರ ಮಾಡಿದ್ದೀವಿ. ಸೊ ಫೈನಲಿ ನಮ್ಮದು ಲೈಬ್ರರಿ ಈ ರೀತಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ನೋಡೋಕ್ಕೆ ತುಂಬ ಎಫರ್ಟ್ ಹಾಕಲಿಲ್ಲ ಅಂದ್ರೂ ಒಟ್ಟು ಕೆಲಸಗಳು ಹಿಡಿಯುತ್ತೆ, ತುಂಬ ಟೈಮ್ ಬೇಕಾಗುತ್ತೆ, ತುಂಬ ಪೇಷನ್ಸ್ ಬೇಕಾಗತ್ತೆ, ಮತ್ತು ಮಾಡೋ ಕ್ರಿಯೇಟಿವಿಟಿ ಬೇಕಾಗತ್ತೆ. ಸೊ ಫೈನಲಿ ಈ ರೀತಿ ನಮ್ಮದು ಲೈಬ್ರರಿ ಕಾಣಿಸ್ತಾ ಇದೆ. ನಾವು ಮಾಡಿದ್ದು ಲೈಬ್ರರಿ ಮಾಡೆಲ್ ನಮಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ. ಕೆಲವೊಂದು ಟಿಪ್ಸ್ಗಳು ನಿಮಗೂ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಸೊ ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.